ಸಾಹೇಬ್ರ ಮೇಲೆ ಬರ್ರಿ ಸರ್. ಸರ್ ಮೇಲ್ಗಡೆ ಬನ್ನಿ ಸರ್. ಸರ್ ಅವರೆಲ್ಲರ ಪ್ರೀತಿ ಪ್ರೇಮ ನಿಮ್ಮ ಮೇಲೆ ಇರೋದರಿಂದ ಕುಂಭನ ದೇವಸ್ಥಾನದ ಬಲಗಡೆ ಇಟ್ಟು ತಾವೆಲ್ಲರೂ ಬಂದು ಮತ್ತೆ ಆ ಆಸನದ ಮೇಲೆ ಆಸೀನರಾಗಬೇಕು. ಶಂಕರ ದಯಮಾಡಿ ಎಲ್ಲರಿಗೂ ಕುರ್ಚಿ ಆಸನ ಮಾಡ್ಬೇಕು. ತಮ್ಮ ಕುರ್ಚಿಯನ್ನು ಎಲ್ಲರಿಗೂ ಕುರ್ಚಿಯನ್ನು ಸರ್, ಕುರ್ಚಿ ಎಷ್ಟಿದೆ ನೋಡಿ ಹಾಕಿಬಿಡಿ ಸರ್. ಕುರ್ಚಿ ಎಷ್ಟಿದೆ ಹಾಕಿಬಿಡಿ ಸರ್. ಕುರ್ಚಿಗಳನ್ನೆಲ್ಲ ಹಾಕಿಬಿಡ್ಬೇಕು. ಎಲ್ಲ ತಾಯಿಯಂದಿರು ಒಂದೇ ಸಮವಸ್ತ್ರವನ್ನು ಧರಿಸಿಕೊಂಡು ಮಾಳಿಗರ ಇಡ್ಲಿ ನಂತರ ತಗೋತಾರೆ. ಪುರಸಭೆಯ ಅಧ್ಯಕ್ಷರು, ಅದೇ ತರನಾಗಿ ನಮ್ಮ ಮಾಳಿಂಗರಾಯ ಮಹಾರಾಜರು ಕುದುರೆಯ ಕುರಿತ ಸಾವಕಾಶವಾಗಿ ಅಲೆಯಿಸಿ ದಯವಿಟ್ಟು ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು. ಜೊತೆಗೆ ಕುಂಭ ಮೇಳವನ್ನು ಧರಿಸಿ ಈಗ ತಾನೇ ಸಂಸ್ಥಾಪಕ ನಿರ್ದೇಶಕರು ಅವರು ಸಹಿತ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಗೌರವಪೂರ್ವಕವಾದ ತುಂಬುವುದಾದ ಅಭಿನಂದನೆಗಳು. ಧನ್ಯವಾದ ಸರ್. ನೋಡಬೇಕು ಅಲಗಾಯಿದು ಬಹಳ ಅದ್ಭುತವಾಗಿ ಅಲಗಾಯ್ತಾ ಇದ್ದಾರೆ. PSI ಸಾಹೇಬರಾಗಿರ್ತಕ್ಕಂಥ ಶ್ರೀಯುತ ಭರಮಪ್ಪ ಮಂಗಳೂರವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ವಿರಮಿಸ್ತಾ ಇದ್ದಾರೆ. ಎಲ್ಲರಿಗೂ ಮಗದೊಮ್ಮೆ ಕಾಪಾಡಲಂತ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. 3 ದಿನಗಳ ಕಾರ್ಯಕ್ರಮ ಸಾಂಗವಾಗಿ 3ನೇ ದಿನ ಕೊನೆಯ ದಿನದ ಕಾರ್ಯಕ್ರಮ ಇನ್ನೇನು ಕೊನೆ ಇಲ್ಲ. ಈಗ ಮೊದಲಿಗೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾಜಿ ಜನಪ್ರಿಯ ಶಾಸಕರು ತೀರಲ್ ಸಾಹೇಬರು 2 ಮಾತುಗಳನ್ನ ಆಡ್ಬೇಕಂತ ಅವ್ರಿಗೆ ಕೇಳ್ತಾ ಇದ್ದೀನಿ. ಅವರು ಕೊಡ್ಲಿ, ಎಲ್ಲರನ್ನು ಕ್ಷಮಿಸುವಂತಹ ದಯಾಪರತೆಯನ್ನ ನಮ್ಮ ಒಳಗೆ ಮೂಡಿಸ್ಲಿ ಅಂತ ಹೇಳ್ತಾ ಈ ಜಾತ್ರೆಯಲ್ಲಿ ಪರಮ ಪೂಜ್ಯ ಅಪ್ಪಾಜಿ ಅವರು ಮಾಳಿಂಗೇಶ್ವರ ಬದುಕು ಅಂತ ಹೇಳಿದ್ರೆ ಹುಟ್ಟಿನಿಂದ ಸಾಯೋವರೆಗೆ ನಮ್ಮ ಆಲೋಚನೆಗಳ ಜೊತೆಗೆ ಇರೋದು ಮಾತ್ರ ಅಲ್ಲ, ಅದನ್ನ ಮೀರಿ ಆಧ್ಯಾತ್ಮದ ಕಡೆ ನಮ್ಮನ್ನ ನಾವು ತೊಡಗಿಸಿಕೊಳ್ಳುವಂತೆ. ಹುಟ್ಟು ಮತ್ತು ಸಾವುಗಳ ಮಧ್ಯೆ ಜೀವನಕ್ಕಾಗಿ ನಾವು ಬಹಳಷ್ಟು ಸಂಘರ್ಷವನ್ನ ಮಾಡ್ತೇವೆ. ಸದಾ ನಾನು ಗೆಲ್ಲಬೇಕು, ಸದಾ ನಾನು ಗಳಿಸಬೇಕು, ಸದಾ ನಾನು ಶ್ರೀಮಂತಿಕೆ ಹೊಂದಬೇಕು ಅಂತ ಹೇಳಿ ಆ ಆಲೋಚನೆಯಲ್ಲೇ ಹೋಗ್ತೇವೆ. ಆದರೆ ಸತ್ತ ಮೇಲೆ ಏನು? ಜಗತ್ತಿನಲ್ಲಿ ಬೇರೆ ಆಧ್ಯಾತ್ಮ ವೇದಿಕೆಯಲ್ಲಿ ಈ ಪ್ರಶ್ನೆಯನ್ನ ಹಾಕಲಿಲ್ಲ. ಆದರೆ ನಮ್ಮ ಹಿಂದೂ ಪರಂಪರೆಯಲ್ಲಿ ಮನುಷ್ಯ ಹುಟ್ಟಿನಿಂದ ಸಾವಿನವರೆಗೆ ಅಷ್ಟೇ ಅಲ್ಲ, ಸತ್ತ ನಂತರದಲ್ಲೂ ಒಂದು ಬದುಕಿದೆ ಅನ್ನೋದನ್ನ ಇಡೀ ಜಗತ್ತಿಗೆ ಸಾರಿತು. ಹಾಗಾಗಿ ಓಶೋ ಅನ್ನುವಂತಹ ಒಬ್ಬ ಮಹಾನ್ ತತ್ವಜ್ಞಾನಿ ಈ ಭೂಮಿ ಮೇಲೆ ಹುಟ್ಟಿದರು. ಓಶೋ ನನ್ನ ಸಮಾಧಿಯ ಮೇಲೆ ಹೀಗೆ ಬರೀಬೇಕು ಅಂತ ಹೇಳಿದ್ರು. ಓಶೋ ಏನ್ ಹೇಳಿದ್ರು ಅಂದ್ರೆ, ಇವತ್ತು ಓಶೋ ಅವರ ಸಮಾಧಿಗೆ ಹೋದಾಗ ಆ ಸಾಲುಗಳನ್ನ ನಾವು ಓದ್ತೇವೆ. ಓಶೋ ಅವರ ಸಮಾಧಿ ಮೇಲೆ ಏನು ಬರೆಸಿದ್ದಾರೆ ಅಂದ್ರೆ, ನಾನು ಹುಟ್ಟಲೂ ಇಲ್ಲ, ನಾನು ಸಾಯಲೂ ಇಲ್ಲ, ಈ ದಿನಾಂಕದಿಂದ ಈ ದಿನಾಂಕದವರೆಗೆ ಈ ಭೂಮಿಯ ಮೇಲೆ ನಾನು ಇದ್ದೆ ಅಂತ. ಹಾಗಾಗಿ ನಮ್ಮೆಲ್ಲ ಚಿಂತನೆಗಳು ಹೇಳುವಂಥದ್ದು, ದೇಹಕ್ಕೆ ಸಾವು ಇದೆ, ಆತ್ಮಕ್ಕೆ ಸಾವು ಇಲ್ಲ. ಆತ್ಮ ಯಾವತ್ತಿಗೂ ಕೂಡ ನಿರಂತರ ಅಂತ ಹೇಳಿ ಅದರ ಬಗ್ಗೆ ನಾವೊಂದು ಸ್ವಲ್ಪ ಆಲೋಚನೆ ಮಾಡಬೇಕಲ್ಲ. ಬದುಕು ಅಂದಾಗ ಹೊಲ ಉಳೋದು, ಗೊಬ್ಬರ ಹಾಕೋದು, ಬೆಳೆ ಕಟಾವು ಮಾಡೋದು ಇಷ್ಟೇ ಅಲ್ಲ,
ಅದರ ಮಧ್ಯದಲ್ಲೂ ನಾವು ಆಧ್ಯಾತ್ಮಿಕದ ಬದುಕನ್ನ ಬದುಕಬೇಕು ಅಂತ ಹೇಳಿ ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶನವನ್ನು ಕೊಡ್ತಾರೆ. ಹಾಗಾಗಿ ಈ ಜಾತ್ರೆಗಳು ಮನಸ್ಸುಗಳ ಒಳಗೆ ಸದಾ ಇನ್ನೊಬ್ಬರನ್ನ ಪ್ರೀತಿಸುವಂತಹ, ಸದಾ ಇನ್ನೊಬ್ಬರ ನೋವಿಗೆ ತುಡಿಯುವಂತಹ, ಸದಾ ಇನ್ನೊಬ್ಬರ ಕಷ್ಟದಲ್ಲಿ ಭಾಗಿಯಾಗುವಂತಹ ನಮ್ಮ ಮನಸ್ಸುಗಳನ್ನು ಸೃಷ್ಟಿ ಮಾಡ್ತವೆ.